ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ತುಂಬ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನ ಹೇಗೆಲ್ಲ ರೀಚ್ ಆಗಬೇಕು, ಏನೇನೆಲ್ಲ ಮಾಡಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ, ಡೈರೆಕ್ಟ್ರಿಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಉಳಿದಿರೋವಂಥದ್ದು ಜನರ ರಿಸಲ್ಟ್ ಅಷ್ಟೇ. ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ, ಪಾತ್ರವನ್ನು ನಿಭಾಯಿಸೋದಕ್ಕೆ. ಬಿಗ್ ಬಾಸ್ ಆದ್ಮೇಲೆ, ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು. ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ. ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ, ದೊಡ್ಡ ಡೈರೆಕ್ಟರ್ನ. ಸರ್ ಸಿನಿಮಾ ಮಾಡೋಣ ಸರ್, ಪ್ರೊಡ್ಯೂಸರ್ ನಾನೇ ತೊಗೊಂಡ್ಬರ್ತೀನಿ, ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು. ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕಥೆನೇ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು. ಅವರು ಇದು ಹೇಳಿದಾಗ ನನಗೆ 1.5 ವರ್ಷ ಹಿಂದೆ ಹೇಳಿದ್ದು. ಆವಾಗಲೇ ಅವ್ರಿಗೆ ಅವ್ರು ನನಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು, ಹಿಂಗ್ ಬರುತ್ತೆ, ಇಂಟರ್ವಲ್ ಹಿಂಗ್ ಬರುತ್ತೆ, ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದ್ದೀನಿ. ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ಜನ್ನ ಒಂದ್ ಸ್ವಲ್ಪ ಇದಕ್ಕೆ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ, ನಮಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರು ಹೇಳೋದನ್ನ ನಂಬಬೇಕು, ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತೆ ಸಿನಿಮಾ ಹೇಗೆ ಅಂತ. ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ, ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ. ಅವ್ರು ಏನು ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡಬೇಕು ಅಥವಾ ಈ ಈ ಕಥೆಯನ್ನ ಹೇಳಬೇಕು, ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನು ಹೇಳಬೇಕು ಅಂತ, ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಈಗ BGM ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ನಾಡಿದ್ದು 7ನೇ ತಾರೀಕು ಯಾವಾಗ ಬರುತ್ತೆ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು. ಖುಷಿ ಏನು ಅಂತಂದ್ರೆ, ನಮ್ಮ ಗುರುಗಳಿದ್ರು MK ಮಠ ಸರ್. ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ. ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಹಿಂಗ ಆಡಿಸ್ತಾ ಇದ್ದಾಗ ಬಂದು ಹೇಳಿದ್ರು, ತಲೆ ಎಲ್ಲ ಜಾಸ್ತಿ ಅಲ್ಲಾಡಿಸ್ಬೇಡ, ಮುಖದಲ್ಲಿ ಬೇಕು ಆಕ್ಟಿಂಗ್ ಅಂತ. ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು 19ನೇ ಸಿನಿಮಾ ಇದು, ಒಂದು 5 ಲ್ಯಾಂಗ್ವೇಜ್ ತಗೊಂಡ್ರೆ. ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳಿದಂತಹ ಮಾತುಗಳು ಹೆಲ್ಪ್ ಆಗಿದೆ. ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ. ರಘು ಪಾಂಡೇಶ್ವರ ಸರ್ ಇರ್ಬೋದು. ಸೊ ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು, ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ, ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮ್ಮಿನಾಡೋರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಜಾನ್ವಿ ಅವ್ರು ಇವಾಗ ಹೇಳಿದ್ರು, ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ. ನನಗೆ ಅವ್ರ ಅವಕಾಶ ಕೊಟ್ಟಿದ್ದು, ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೀನಿ ನಿಮಗೆ. ಇಲ್ಲ ನಾನು ಹಂಗೆಲ್ಲ ಕೇಳಲ್ಲ, ನಮ್ಮ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ಯಾರ ಹತ್ರನೂ. ಅವ್ರು ಹೇಳಿದ್ರು ಜಾನ್ವಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ನನ್ಗೆ ಖುಷಿ ಆಯ್ತು. ಬಿಕಾಸ್ ಜಾನ್ವಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾ ಇದ್ವಿ, ಚೆನ್ನಾಗಿದಾರಲ್ವಾ ಇವ್ರಿಗೂ ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ನನ್ನ ಸಿನಿಮಾ ಮುಖೇನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ಅಂಡ್ ಲಹರಿ ವೇಲು ಸರ್, ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಸರ್, ನೀವು ಅಡುಗೆನ ಸಖತ್ತಾಗಿ ಮಾಡ್ತೀರಾ, ನೀವು ಮಾತು ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಿಗ್ FM ಅಲ್ಲಿ ನಾನು 11 ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ. ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಅದೇ ಹೇಳ್ತಾ ಇರೋ ಅನ್ಸೋದು. ಇದೇನೋ ಅಬ್ಬರ ಇರೋಂತಹ ಸಿನಿಮಾ ಅಲ್ಲ, ಅಥವಾ ಆಕ್ಷನ್ ಇರೋಂತಹ ಸಿನಿಮಾ, ಅಥವಾ ಒಂದು ಬಿಲ್ಡಪ್ಗಳಿರೋಂತಹ ಸಿನಿಮಾ ಅಲ್ಲ. ಒಂದು ಸೂಪರ್ ಆಗಿರೋಂತಹ ಕಥೆ ಇದೆ. ಆ ಕಥೆನ ಹೇಳೋದಕ್ಕೆ ನಾನು ಮುಂದೆ ಇದ್ದೀನಿ. ಅಂದ್ರೆ ನನ್ನ ಮುಖೇನ ಕತೆ ಹೇಳ್ತಾ ಇದ್ದಾರೆ ಚಯನ್ ಶೆಟ್ಟಿ ಸರ್. ಸೊ ಹಾಗಾಗಿ ಕಥೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಕತೆ ಇನ್ನೂ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನೊಂದು ಕತೆ ಮಾಡಿದ್ದೆ, ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ. ಸೊ ಹಾಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು. ಚಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ, ಸರ್ ಸದ್ಯಕ್ಕೆ ನಾನು ನನ್ನದು ಮಾಡಲ್ಲ, ಸೊ ನಿಮ್ಮದು ಮಾಡಿ, ನಾನು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ. ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ದೀನಿ. ಸೊ ಹಾಗಾಗಿ ಫೆಬ್ರವರಿ 7 ನಮ್ಮ ಗುರುಜಿ ಹತ್ರನೂ ಕೇಳಿದೆ, ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ, ಗುರುಜಿ 7 ತಾರೀಕು ಹೆಂಗಿದೆ ಹೇಳಿ ನನಗೆ ಅಂತ. ಅವ್ರು ಅಂದಿದ್ದಾರೆ ಚೆನ್ನಾಗುತ್ತೆ ಬಿಡು ಮಗ ಅಂತ. ಅದೇನು ಅಂತ ಹೇಳಕ್ ನೋಡಿದೆ. 7 ತಾರೀಕಿಗೆ ನೋಡೋಣ. ಎನಿವೇಸ್, ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ, ನಾವು ಕಳೆದ ಒಂದು 2-3 ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ. ಅದರ ಹೆಸರಷ್ಟೇ ಚೇಂಜ್ ಆಗುತ್ತೆ. ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ, ಟೀಸರ್ ಲಾಂಚ್ ಅಂತ ಇರುತ್ತೆ, ಪ್ರೀ ರಿಲೀಸ್ ಅಂತ ಇರುತ್ತೆ. ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ನಾವು ತುಂಬ ಟ್ರೈ ಮಾಡಿದ್ವಿ ಯಾರೊಬ್ರು ದೊಡ್ಡ ಸ್ಟಾರ್ ಬರಬೇಕು ಅಂತ, ಬಟ್ ಟೈಮ್ ಕಡಿಮೆ ಇತ್ತು, ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ.
ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅನ್ನೋ ಅಂತ ಒಂದು ಹೋಪ್ಸ್ ಅಲ್ಲಿ ಇದೀವಿ. ಅಂಡ್ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೂ ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀವಿ ನಾವು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಅಧಿಪತದ ಅಂಡ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ನಮ್ಮ ಕುಲ್ದೀಪ್ ಸರ್ ಮಾತ್ರ ಅಲ್ಲ, 3 ಜನ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಒಂದು ಪ್ರಾಡಕ್ಟ್ ಆಗಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ಬಲ ತುಂಬೋದಕ್ಕೆ ಇನ್ನೂ ಮೂವರು ಇದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ. ಇನ್ನೂ ಖುಷಿ ಏನು ಅಂತಂದ್ರೆ ನಮ್ಗೊಬ್ರು ಯೋಧರು ಇದ್ದಾರೆ. ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದ್ದಾರೆ. ಅದು ಒಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೋತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದ್ದಾರೆ, ಒಂದು ರೂಮಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ಲರೂ ನೋಡಿದ್ರಂತೆ. ಅಂದರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರಬೇಕಾಗಿತ್ತು, Feb 28ಗೆ ಹೋದರು. ನಮ್ಮ ಸಿನಿಮಾ ಏನಾದರೂ ಟ್ರೇಲರ್ ನೋಡಿ ಭಯಪಟ್ರ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದರ ಆಚೆಗೆ ಯಾರೇ ಟ್ರೇಲರ್ನ ನೋಡಲಿ ಅದ್ಭುತವಾಗಿದೆ, ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ದರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಕರೆಗೆ ಹೋಗೋಟ್ಟು ಬಂದಿದ್ದಕ್ಕೆ. ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ. ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್, ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸನ್ನು ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜೈ ಅನ್ನೋ ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ. ಅಂದರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಲಾಂಚ್ ಆಗ್ತಾ ಇರೋದು, ಮತ್ತು ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು, ದೀಪಕ್ ರೈ ಸರ್ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಕಾಶ್ ತುಮಿನಾಡು, ಅಂದರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಟ್ರೇಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು. Feb 7th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ. ಸಾಂಗ್ಸ್ ರಿಲೀಸ್ ಮಾಡೋಕ್ಕೆ ಮುಂಚೆ ನನಗೆ ಲಕ್ಷ್ಮೇಗೌಡರು ಸರ್ ನನ್ನ ಭಾಳ ಆತ್ಮೀಯರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಡ್ತಾಯಿದ್ರು, ನಾನು ಸ್ಕ್ವಾಚ್ ಆಡ್ತಾಯಿದ್ದೆ ಕೆಳಗಡೆ. 14 ವರ್ಷ ಆಡಿದ್ದೀವಿ. ಸೊ ಹಾಗಾಗಿ ಭಾಳ ಒಳ್ಳೆಯ ಮಿತ್ರರು. ಅವ್ರು ಸಡನ್ನಾಗಿ ಒಂದಿನ ಈ ಥರ, ಸರ್ ನಮ್ಮ ಮಗ ಒಂದು ಸಿನಿಮಾ ಮಾಡಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ಅವ್ರು ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ, ನಾನು ಸ್ಕ್ವಾಚ್ ಬಿಟ್ಟಿದ್ದೆ ವಾಕ್ ಮಾಡುವಾಗ. ನನಗೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಯಾವತ್ತೂ ಅವರು ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಹೊರತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ನಿಮ್ಗೆ ಭೇಟಿ ಆಗಬೇಕು ಅಂತಂದಾಗ ಕುಲ್ದೀಪ್ ಬಂದುಬಿಟ್ಟು ಹಾಡುಗಳೆಲ್ಲ ಕೇಳಿಸಿದಾಗ ನಾನು ಹೇಳಿದೆ, ಚೆನ್ನಾಗಿ ಬಂದಿದೆ ಹಾಡು, ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಅಂದೆ. ಯಾಕಂದರೆ ನನಗೆ ಭಯ ಅವ್ರ ತಂದೆಯವ್ರ ಮೇಲೆ. ಯಾಕಂದರೆ ಈಗ ತಾನೇ ಲಿಫ್ಟಲ್ಲಿ ಬರೋ ಮಂಜಣ್ಣ ಒಂದು ಮಾತು ಹೇಳಿದ್ರು, ಎಷ್ಟು ಪಿಕ್ಚರ್ ಸರ್ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ, 2 ಸರ್, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಆಯಿತಾ ಅಂತಂದು. ಸೊ 7 ಪಿಕ್ಚರ್ ಏನೋ ಲಾಸ್ಟ್ ವೀಕ್ ರಿಲೀಸ್ ಆಯ್ತಂತೆ, 9. ಸೊ ಎಲ್ಲ ರಿಪೋರ್ಟರ್ ಸಾಹೇಬರುಗಳು ಕೂಡ ಆಗಿಬಿಡೋದು ಬೆಟ್ರು ಅನಿಸುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ. ಯಾಕಂದರೆ ಯಾವ ಸ್ಕ್ರಿಪ್ಟನ್ನು ಯಾವ ಇದನ್ನು ಎಲ್ಲಿ ವಿಮರ್ಶೆ ಮಾಡ್ತಿರೋ, ಹೆಂಗೆ ಮಾಡ್ತಿರೋ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಎನಿವೆ ಆ್ಯಡ್ಸ್ ಆಫ್ ಟು ತಮ್ಮ ಟ್ಯಾಲೆಂಟ್ಗೆ. ಸೊ ಅದೇ ಹೇಳ್ತಾ ಇದೆ ಮಂಜಣ್ಣಗೆ. ಅವರು ಹೇಳ್ತಾಯಿದ್ರು, ಸರ್ ಹೆಂಗೆ ನಾವು ವಿಮರ್ಶೆ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಆ ಪರಿಸ್ಥಿತಿ ಇದೆ ಅಂತ ಅಂದ್ಬಿಟ್ಟು. ಎನಿವೆ ಇನ್ವೆಸ್ಟ್ ಮಾಡೋರು ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದು ಭಾಳ ಒಳ್ಳೆ ಸುದ್ದಿ. ಅದೇ ರೀತಿ ಎಲ್ಲ ನಿರ್ಮಾಪಕರಿಗೂ ರಿಟರ್ನ್ಸು ಆಗಬೇಕು, ಅದು ಭಾಳ ಇಂಪಾರ್ಟೆಂಟು. ಅದು 10 ಲಕ್ಷ ಆಗ್ಬೋದು, 10 ಕೋಟಿ ಆಗ್ಬೋದು, 100 ಕೋಟಿ ಆಗ್ಬೋದು, 150 ಕೋಟಿ ಪಿಕ್ಚರ್ ಆಗ್ಬೋದು. ರಿಟರ್ನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಆ ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರಾದ ಶೆಟ್ರು ಮಾತಾಡ್ತಾಯಿದ್ರು. ಅವ್ರು ತುಳುನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು 6 crores ಏನೋ ರಿಕವರಿ ಆಯಿತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರಿ ಕುಲ್ದೀಪ್ ಅವರು. ಸೊ ಇದು ಫಸ್ಟ್ ಪಿಕ್ಚರ್ ಅನ್ಕೊತೀನಿ ಕನ್ನಡದಲ್ಲಿ ತಮ್ಮದು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಿ, ಸಾಂಗ್ಸು ಚೆನ್ನಾಗಿ ಮಾಡಿದ್ದೀರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟು ಅಂದಮೇಲೆ
ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದೋ ಪಿಕ್ಚರ್ ಆಗಿರ್ಬೋದು, ಕಂಟೆಂಟ್ ಅಂದರೆ ನಮ್ಮ ಸ್ವಂತಿಕೆ ಇಲ್ಲಿ ನಡೆಯುವಂಥದ್ದನ್ನು ತೆಗೆದು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಕುಲ್ದೀಪ್, ನಿಮ್ಮ ಮನೆಗೆ ಒಳ್ಳೆ ಸಿನಿಮಾ ರಂಗದಿಂದ ಕುಲದೀಪನಾಗಿ ಒಳ್ಳೆ ಹೆಸರು ತನ್ನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಮ್ಮ, ನೀವು ಭಾಳ ಚೆನ್ನಾಗಿ ಮಾತಾಡಿದ್ರೆ. ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾ ಇರೋ ಸ್ಟೇಜಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ತಮ್ಮ ಅವ್ರಿಗೆ, ಸ್ಟೇಜ್ ಫಿಯರ್ ಇಲ್ಲ ನನಗೆ, ಇವತ್ತಿಗೂ ಸ್ಟೇಜ್ ಫಿಯರು. ಸಾವಿರಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ, ಆದರೂ ಕೂಡ ನೀವು ಸುಲಲಿತವಾಗಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ತಂದೆಯವ್ರಿಗೆ ಹೇಳಿದ್ರೆ ಮೊದಲೇ? ಅಲ್ಲಲ್ಲ ಕುಲ್ದೀಪ್, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಇಲ್ಲ, ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೆ ಮಾಡಿದ್ದೀರಿ. ಎನಿವೆ ತುಂಬ ಚೆನ್ನಾಗಿ ಬಂದಿದೆ. 7th ರಿಲೀಸ್ ಆಗ್ತಾ ಇದೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಸಕ್ಸಸ್ ಆಗಲಿ. 2025 ಶುಡ್ ಬಿ ರಾಕಿಂಗ್ ಇಯರ್ ಫಾರ್ ಕನ್ನಡ ಇಂಡಸ್ಟ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್.